ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಗಣಿತದಲ್ಲಿ ಕಲಿಬೇಕಾದಂಥದ್ದು ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತಾವೆ. ನಮಗೀಗ ಮುಖ್ಯವಾಗಿ ಮೊದಲನೇದಾಗಿ ಭಾಗಲಬ್ಧ ಸಂಖ್ಯೆಗಳು ಅಂದರೇನು, ಸಂಖ್ಯೆಗಳು ಹೆಂಗಿರ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. 1/2, 3/4 ಇರ್ಬೋದು. ನೆಕ್ಸ್ಟು ನೋಡಿರಿ, ಪೂರ್ಣ ಸಂಖ್ಯೆನೂ ಇರ್ಬೋದು, ಅಂದರೆ 5 ಅಂತ ಬರಿತೀರಿ. ಇಲ್ಲೇ ಇದನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರಿಬೋದು. ಪಿ ಅಷ್ಟೇ ಐತ್ರಿ ಮ್ಯಾಗ ಅಂದ್ರೆ ಕೆಳಗೆ ನಾವು 1 ಹಚ್ಕೊಂಡ್ವಿ ಅಂದ್ರೆ ಅದು P/Q ರೂಪದಲ್ಲಿ ಆಯಿತು. ಮತ್ತು 1 ಬಂತಿಲ್ಲ, ಯಾವುದೇ ಪೂರ್ಣ ಸಂಖ್ಯೆ ಇದ್ದರೂ ಸಹಿತ ಛೇದ 1 ಇದ್ದೇ ಇರ್ತೈತಿ. ಅದಕ್ಕೆ ಇದು ಸಹಿತ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿಬೋದು. ನೆಕ್ಸ್ಟು 0, ಇದೂ ಸಹಿತ ನಮಗೆ ರ್ಯಾಷನಲ್ ನಂಬರ್ ಅಂತ ಕರಿತೀರಿ. ಇಲ್ಲಿ ಹೆಂಗ್ರಿ ಇದು ಅಂದರೆ 0/1 ನೋಡಿರಿ, ಯಾವುದೇ ಸಂಖ್ಯೆ ಪೂರ್ಣಾಂಕ ನಾವು ತೆಳಗೆ 1 ಐತೆ ಅಂತ ಹೇಳ್ತೀರಿ. 0/1 ಅಂತ ಬರೆದ್ರೂ ಸಹಿತ ಇದು ಪೂರ್ಣ ಸಂಖ್ಯೆ ಆಕತಿ. 0ನೂ ಸಹಿತ ನಮಗೆ ರ್ಯಾಷನಲ್ ನಂಬರ್ ಅಂತೇಳಿ ನಾವು ಕರಿಬೋದು. ಇನ್ನಷ್ಟು ನಾವು ಮಾಹಿತಿಯನ್ನು ಇಲ್ಲಿ ಪಡೆಯೋದಾದರೆ ದಶಮಾಂಶ ರೂಪದಲ್ಲಿ ಇರುವಂಥ ಸಂಖ್ಯೆಗಳು, ದಶಮಾಂಶದಲ್ಲಿ ಬರೆಯುವಂಥ ಸಂಖ್ಯೆಗಳಿಗೂ ಸಹಿತ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀರಿ. ಅದೇ ಅಂತವು ಅಂದರೆ ನೋಡ್ರಿ 0.75 ಬರ್ದು, 0.75 ಬರ್ದಿರಿ. ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೋದು ನಾವೀಗ. ಅಂದ್ರೆ ಅದ್ರಾಗ ಏನೇ ಬರ್ತಾವ್ರಿ, ಋಣ ಪೂರ್ಣಾಂಕಗಳು, ನೆಕ್ಸ್ಟು 0 ಸೇರಿರ್ತೈತೆ ರೀ. ನೆಕ್ಸ್ಟು ಧನ ಪೂರ್ಣಾಂಕ ಸೇರಿರ್ತದೆ. ಅದಕ್ಕೆ ಎಲ್ಲ ಪೂರ್ಣಾಂಕಗಳು ರ್ಯಾಷನಲ್ ನಂಬರ್ಸ್, ಅವು ಭಾಗಲಬ್ಧ ಸಂಖ್ಯೆಗಳು. ನಿಮ್ಗೆ ಕ್ಲಿಯರಾಗಿ ಇಲ್ಲಿ ಗೊತ್ತಾಯಿತು ಅನ್ಕೋತೀನಿ. ಪೂರ್ಣಾಂಕಗಳು ಅಂದರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಮತ್ತೊಮ್ಮೆ ಹೇಳ್ದಂಗೆ ಆಯ್ತು. ಇವುಗಳನ್ನ ಅಂತ ಕರಿತೀರಿ. ಇನ್ನು ಡೆಸಿಮಲ್ ಸಂಖ್ಯೆಗಳು, ಡೆಸಿಮಲ್ ಸಂಖ್ಯೆಗಳಲ್ಲಿ 2 ರೀತಿ ಬರ್ತಾವೆ. ಒಂದು ಪೂರ್ತಿಯಾಗಿ ಭಾಗ ಹೋಗುವಂಥ ಸಂಖ್ಯೆಗಳು. ಉದಾಹರಣೆ ಇದೇ ಈಗ ನೀವು ಬರ್ದಂಗೆ 1/2ಕ್ಕೆ ನಾವು ಭಾಗಿಸ್ತೀರ ಅಂತ ಇಟ್ಕೊರಿ. 1ಕ್ಕೆ 2ರಿಂದ ಭಾಗಿಸ್ತೀರಿ, 0ಕ್ಕೆ 1. ಈಗ ಏನಾಯ್ತು ರೀ, ಶೇಷ 0 ಬಂತು. ಹಂಗಾದ್ರೆ ಇದೇನಾಯ್ತು, ರ್ಯಾಷನಲ್ ನಂಬರ್ ಆಯಿತು. ಇದು ಭಾಗಲಬ್ಧ ಸಂಖ್ಯೆ ಆಯಿತು. ಇಲ್ಲಿ ಏನಾಯ್ತು ರೀ, ಶೇಷ 0 ಬಂತು. ಇದಕ್ಕೇನಂತಾರೆ, ಪೂರ್ಣ ಭಾಗ ಹೋಗೈತೆ ಅಂತ ನಾವು ಹೇಳ್ಬೋದು. ಇನ್ನೊಂದಿಷ್ಟು ಲೆಕ್ಕಗಳು ಬರ್ತಾವೆ, ಪೂರ್ಣ ಭಾಗ ಹೋಗೋದಿಲ್ಲ, ಆದರೆ ಇದಕ್ಕೆ ಟರ್ಮಿನೇಟ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಪೂರ್ಣ ಭಾಗ ಹೋಗುವಂಥ ಸಂಖ್ಯೆಗಳು ಇನ್ನು ರಿಪೀಟ್ ಆಗ್ತಿರ್ತಾವೆ. ಈಗ ಉದಾಹರಣೆಗಾಗಿ ಇದು ಸಂಖ್ಯೆ ಆಯಿತು, ಆದರೆ 10ಕ್ಕೆ 3ರಿಂದ ಭಾಗಿಸ್ರಿ. ಅವಿಭಾಜ್ಯ ಸಂಖ್ಯೆ ಐತೆ, ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲ ನಮಗೆ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಅಂದರೆ ಇಲ್ಲೇ ಈಗ ಇದರ ವರ್ಗಮೂಲ ಏನಾಕೈತಪ್ಪ ಅಂದರೆ 1 ಪಾಯಿಂಟ್ ಹಿಂಗೆ ಬರ್ತೈತೆ ಸಮಥಿಂಗ್. ಇದು ಇಲ್ಲೇ ನಾವು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ನಂಬರ್ ಅಭಾಗಲಬ್ಧ ಸಂಖ್ಯೆಗಳು. ಇದರ ವರ್ಗಮೂಲ ನಿಖರವಾಗಿ ಬರೋದಿಲ್ಲ, ಪಾಯಿಂಟ್
ಮುಂದೆ ಪಾಯಿಂಟ್ ಬರ್ಬೋದಿಲ್ಲ, ಪಾಯಿಂಟ್ ಬಂದಮೇಲೆ ಮುಂದೆ ಸಂಖ್ಯೆಗಳು ಬರ್ತವೆ 1 4 1 ಹಿಂಗೆ ಎಷ್ಟು ಬರ್ತೈತೆ ಅದು. ಅಂದರೆ ಅದೇ ರಿಪೀಟು ಆಗಂಗಿಲ್ಲ. ಅಂಥ ಸಂಖ್ಯೆಗಳಿಗೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀರಿ. ಉದಾಹರಣೆ ಇದು ಒಂದಾದರೆ ಇನ್ನಷ್ಟು ಉದಾಹರಣೆಗಳನ್ನ ನಾವು ಇಲ್ಲೇ ನೋಡ್ಬೋದು. ಉದಾಹರಣೆ 3 √3 √5 ವರ್ಗಮೂಲ 11 ಈ ರೀತಿ ಬರಿಬೋದು. ಇನ್ನೊಂದು ವಿಶೇಷ ಅಂದರೆ ಇಲ್ಲೇ ಪಾಯಿ ಬರ್ಬೋದು. ಅಂದರೆ 22/7 ಅಂತ ಕರಿತೀರಿ ಇದಕ್ಕೆ. ಇದು ಸಹಿತ ನಿಶೇಷವಾಗಿ ಭಾಗ ಹೋಗೋದಿಲ್ಲ ಮತ್ತು ರಿಪೀಟು ಆಗೋಲ್ಲ. ನಾವು ಇದೇ ಈಗ 10/3 ಮಾಡಿದಾಗ 3 ಪಾಯಿಂಟ್ ಮುಂದಿನ ಅಂಕೆಗಳು ರಿಪೀಟ್ ಆದವು, ಇಲ್ಲೇ ಆಗೋದಿಲ್ಲ. ರಿಪೀಟ್ ಆಗಲಾರದಂಥ ಸಂಖ್ಯೆಗಳನ್ನು, ನಿಶೇಷವಾಗಿ ಭಾಗ ಹೋಗಲಾರದಂಥ ಸಂಖ್ಯೆಗಳಿಗೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಈ ಉದಾಹರಣೆಗಳನ್ನು ನೋಡಿದಿರಿ. ಈಗ ವರ್ಗಮೂಲ 2 ಮುಖ್ಯವಾಗಿ ಬರುವಂಥದ್ದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್, ವಾಸ್ತವ ಸಂಖ್ಯೆಗಳು. ನೋಡ್ರಿ, ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ನೆಕ್ಸ್ಟು ಅದನ್ನು ನೋಡ್ರಿ. ಈಗ ವಾಸ್ತವಿಕರು ಅಂತ ಕರೀತಾರೆ, ಇಂಗ್ಲೀಷ್ನಾಗ ರಿಯಲ್ ನಂಬರ್ಸ್ ಅಂತ ಕರೀತಾರೆ. ಇಲ್ಲಿ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕಂದ್ರೆ ಈ ಎಲ್ಲ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಸೇರಿದ್ದು ವಾಸ್ತವ ಸಂಖ್ಯೆಗಳು. ಇಲ್ಲಿ ವರ್ಗಮೂಲ ಸಂಖ್ಯೆಗಳು ಬರ್ತಾವೆ, ಭಾಗ ಹೋಗುವಂಥ ಸಂಖ್ಯೆಗಳು ಬರ್ಬೋದು, ಭಾಗ ಹೋಗದೇ ಇರುವಂಥ ಸಂಖ್ಯೆಗಳು ಬರ್ಬೋದು. ಇಲ್ಲಿ ನೋಡ್ರಿ, ಇಲ್ಲೇ ರಿಪೀಟು ಆಗ್ಬೋದು, ಆಗದೇನೂ ಇರ್ಬೋದು. ಇವೆಲ್ಲನೂ ಸಿದ್ಧ ಸಂಖ್ಯೆಗಳು ಅಂತ ಕರೀತಾರೆ. ಇದೆರಡು ಮಿಕ್ಸ್ ಇದ್ದಿದ್ದ ವಾಸ್ತವ ಸಂಖ್ಯೆ. ವ್ಯತ್ಯಾಸ ನೋಡಿದಾಗ ನಿಮಗೆ ಸಿಂಪಲ್ ಗೊತ್ತಾಗತ್ತೆ. ಈಗ ಇದು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊರಿ, ಅಭಾಗಲಬ್ಧ ಅಂತ ಇಟ್ಕೊರಿ. ಭಾಗಲಬ್ಧ ಸಂಖ್ಯೆಯಲ್ಲಿ P/Q ರೂಪದಲ್ಲಿ ಬರೀಬಹುದು, P/Q ರೂಪದಲ್ಲಿ ಬರೀಬಹುದು. ಮತ್ತು Q ಈಸ್ ನಾಟ್ ಈಕ್ವಲ್ ಟು 0 ಇಲ್ಲಿ ಇರ್ತೈತಿ. ಆದರೆ ಇಲ್ಲಿ P/Q ರೂಪದಲ್ಲಿ ಬರೆಯಲಾಗುವುದಿಲ್ಲ, ಇದು ಬರೆಯಲಾಗುವುದಿಲ್ಲ, ಈ ರೀತಿ ಇದು ಆಗುವುದಿಲ್ಲ. ನೆಕ್ಸ್ಟು ಇಲ್ಲಿ ದಶಮಾಂಶದಲ್ಲಿ ಬರೆದಾಗ ದಶಮಾಂಶ ಸಂಖ್ಯೆಗಳು ಪೂರ್ಣ ಭಾಗ ಹೋಗಿರ್ತವೆ. ಪೂರ್ಣ ಭಾಗ ಹೋದಂಥ ಸಂಖ್ಯೆ, ಪೂರ್ಣ ದಶಮಾಂಶಗಳು ಪೂರ್ಣವಾಗಿ ಭಾಗ ಹೋಗ್ಬೋದು. ಇನ್ನೊಂದು ಪೂರ್ಣವಾಗಿ ಭಾಗ ರಿಪೀಟ್ ಆಗ್ಬೋದು, ಪುನರಾವರ್ತಿತ ಆಗ್ಬೋದು, ಪುನರಾವರ್ತಿತ ದಶಮಾಂಶ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ನೋಡ್ತೀರಿ. ಇನ್ನು ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಪುನರಾವರ್ತನೆ ಆಗುವುದಿಲ್ಲ, ಪೂರ್ಣವಾಗಿ ಭಾಗ ಹೋಗುವುದಿಲ್ಲ, ಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ನೆಕ್ಸ್ಟ್ ಪುನರಾವರ್ತನೆ ಆಗುವುದಿಲ್ಲ, ಕಂಟಿನ್ಯೂ ಆಗ್ತವೆ. ಇಲ್ಲಿ ಅಂದರೆ ಪುನರಾವರ್ತನೆ ಆಗುವುದಿಲ್ಲ ಅಷ್ಟು ಬರಿಬೋದು. ಪುನರಾವರ್ತನೆ ಆಗುವುದಿಲ್ಲ. ದಶಮಾಂಶಗಳು ಡೆಸಿಮಲ್ಸ್ ಏನಿರ್ತವೆ ಪೂರ್ಣವಾಗಿ ಭಾಗ ಹೋಗುವುದಿಲ್ಲ ಮತ್ತು ರಿಪೀಟು ಆಗಂಗಿಲ್ಲ. ಇಲ್ಲೇ ರಿಪೀಟ್ ಆಗ್ಬೋದು ಮತ್ತು ಪೂರ್ಣವಾಗಿ ಭಾಗ ಹೋಗ್ಬೋದು ಭಾಗಲಬ್ಧ ಸಂಖ್ಯೆಯಲ್ಲಿ. ಇಲ್ಲೇ ಇದರ ವಿರುದ್ಧ ಇರ್ತವೆ. ಅದಕ್ಕೆ ಇರ್ರ್ಯಾಷನಲ್ ನಂಬರ್ ಅಥವಾ ಅಭಾಗಲಬ್ಧ. ಇವತ್ತಿನ ಈ ವಿಡಿಯೋ ತಮಗೆ ಉಪಯುಕ್ತವಾಗಿದೆ ಅಂದ್ಕೋತೀನಿ. ಇಲ್ಲೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.